ಮಹಿಷನ್ನ ಇನ್ನೂ ಒಪ್ತಾ ಇಲ್ಲ. ಯಾಕಂದ್ರೆ ಅವರು ಕಲ್ಲರ್ ಕಪ್ಪಾಗಿದ್ದಾರಾ. ನೀವು ಹೋರಾಡ್ತಾ ಇರ್ತೀರಾ ಈ ಮಹಿಷ ಪರವಾಗಿ. ಇನ್ಕ್ಲೂಸಿವ್ ಪಾಲಿಟಿಕ್ಸಲ್ಲಿ ಯಾವ ಥರ ನಾವು ಮುಂದುವರಿಬೇಕು ನಮ್ಮ ಇವ್ರನ್ನೆಲ್ಲ ಬಿಟ್ಟು? ಈಗ ಮಹಿಷನ್ನ ಯಾರು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಹಿಷ ಅಂದರೆ ಅರ್ಥ, ಮಹಿ ಅಂದರೆ ಭೂಮಿ, ಈಸ ಅಂದರೆ ಒಡೆಯ. ಎಲ್ಲರೂ ಮಹೇಶ ಅಂತ ಹೆಸರಿಟ್ಕೊಂಡಿಲ್ವಾ? ಮಹೇಶ ಹೆಸರು ಎಲ್ಲಿಂದ ಬರ್ತದೆ? ಮಹಿಷನಿಂದಲೇ ಬರ್ತದೆ. ಹಾಗಾಗಿ ನಾವೆಲ್ಲ ಮಹಿಷ ಕುಲದವರೇ, ಮಹಿಷ ಮಂಡಲದವರೇ. ಮಹಿಸ್ಮೃತಿ, ಮಹಿಷಾಸನ, ಮಹಿಷ ಜಾತಕ, ಬುದ್ಧನ ಇನ್ನೊಂದು ಹೆಸರೇ ಮಹಿಷ ಅಂತಿದೆ. ಹೀಗಾಗಿ ಇತಿಹಾಸ, ಪುರಾಣ, ಚರಿತ್ರೆ ಎಲ್ಲ ನಮ್ಮ ಪರವಾಗಿರೋದ್ರಿಂದ ಜನರಿಗೆ ವಿದ್ಯೆ ಇರಲಿಲ್ಲ. ನಮ್ಮ ಪೆನ್ಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ನಮ್ಮ ಇತಿಹಾಸ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಹಾಗಾಗಿ ಇದು ಸಮಸ್ಯೆ ಆಗುತ್ತೆ ಹೊರತು ಎಲ್ರಿಗೂ ಅರ್ಥ ಆಗ್ತಾಯಿದೆ. ಮೇಲ್ವರ್ಗದವರು ಸಹ ಮಹಿಷನನ್ನು ಗೌರವಿಸ್ತಾ ಇದ್ದಾರೆ. ನಮ್ಮ ಸಂಸತ್ನ, ಮೈಸೂರಿನ ಸಂಸದರೇ ಗೌರವಿಸಿ ಇಲ್ಲ ನೀವು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ಈ ನಮ್ಮ ಪ್ರತಾಪ್ ಸಿಂಹ ಅವರು ಮನೆಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಶಾಶ್ವತವಾಗಿ ಮನೆಗೆ ಹೋಗ್ತಾರೆ ಅಷ್ಟೇ. ದಲಿತ್ ಸಿ ಎಂ ಬಗ್ಗೆ ನೀವೇನು ಹೇಳ್ತೀರಿ? ದಲಿತ್ ಸಿ ಎಂ ಆಗಲೇಬೇಕು. ನಾವು ಅವಾಗಿಂದ ಹೇಳ್ತಾ ಇದ್ದೇವೆ. ಈಗ ಒಳ್ಳೆ ಅವಕಾಶ ಬಂದಿದೆ ರಾಜ್ಯಕ್ಕೆ. ಏನಾರು ಇದು ರಾಜಕೀಯ ಬೆಳವಣಿಗೆಗಳು ಏನಾದ್ರು ವ್ಯತ್ಯಾಸ ಆದರೆ ದಲಿತ ಸಿ ಎಂ ಆಗೋದು ಖಂಡಿತ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೈ ಭೀಮ್.